ಬ್ರೇಕ್ನ ನಂತರ ಸರಳ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ನಾವಿವತ್ತು ಕೈಗಾರಿಕಾ ಕ್ಷೇತ್ರಕ್ಕೂ ವಾಸ್ತುವಿಗೂ ಯಾವ ರೀತಿ ಸಂಬಂಧ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಗುರುಜಿ, ನೀವು ಹೇಳ್ತಾ ಇದ್ರಿ ಕೈಗಾರಿಕಾ ಕ್ಷೇತ್ರದಲ್ಲಿ ವಾಸ್ತು ಅಳವಡಿಸಿಕೊಳ್ಳೋದ್ರ ಮೂಲಕ ಯಾವ ರೀತಿ ಯಶಸ್ಸು ಕಾಣಬಹುದು ಅಂತ. ಈ ಇಂಡಸ್ಟ್ರಿ ಅಥವಾ ಕೈಗಾರಿಕಾ ಕ್ಷೇತ್ರಕ್ಕೆ ವಾಸ್ತುವಿನ ಅವಶ್ಯಕತೆ ಇದೆ ಅಂತ ಹೇಳ್ತೀರಾ? ಇದು ಒಂದು ಮಾತನ್ನು ಏನು ನೀವು ತಾವು ಕೇಳ್ತಾ ಇದ್ದೀರಿ, 100ಕ್ಕೆ 100 ಅವಶ್ಯಕತೆ ಐತೆ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಎದಕ್ಕೆಂದರೆ ಮನುಷ್ಯನ ಜೀವನದಲ್ಲಿ ಇದು ವಾಸ್ತು ಅನ್ನೋದು ಬಹಳ ಪ್ರಾಮುಖ್ಯವಾದ ಒಂದು ಸ್ಥಾನವನ್ನು ಪಡೀತಿದೆ ಅಂತ ತಿಳ್ಕೊಂಡು ನಾನು ಕಂಡುಕೊಂಡಿದ್ದು, ನಾನು ಒಂದು ಅಧ್ಯಯನದ ಮೂಲಕ. ಅಷ್ಟೇ ಅಲ್ಲ, ಭಾಳ ಆಳವಾಗಿ ಹೋಗಿದ್ದೀನಿ ನಾನು. ಇವತ್ತು ಒಂದು ಕಾರ್ಖಾನೆ ಅಂತಲ್ಲ, ಯಾವುದೇ ಉದ್ಯೋಗವನ್ನು ಮಾಡ್ತಿದ್ರೆ, ಇವನ್ ಅವರು ಜಾಬನ್ನು ಮಾಡ್ತಿದ್ರು ಸಹಿತ ಅವರು ಕೂತ್ಕೊಳ್ಳುವಂಥ ಒಂದು ಡೈರೆಕ್ಷನ್ ಆಗಲಿ, ಅಲ್ಲಿ ಅವರೊಂದು ಏನೊಂದು ಕ್ಯಾಬಿನ್ ಇರಲಿ, ಅವ್ರದ್ದೇ ಆದ ಒಂದು ದಿಕ್ಕುಗಳು ಇದ್ದದ್ದಾದರೆ ಅವರು ಪ್ರತಿದಿನ ಅವರಲ್ಲಿ ಒಂದು ಖುಷಿಯ ವಾತಾವರಣ ಆ ಜಗದಲ್ಲಿ ಇರುತ್ತೆ. ಅದೇ ರೀತಿ ಇವತ್ತೊಂದು ಉದ್ಯೋಗ ಸ್ಥಳ, ಒಂದು ಫ್ಯಾಕ್ಟ್ರಿಗಾಗಲಿ ಅಥವಾ ಕಾರ್ಖಾನೆಗೆ ಈ ವಾಸ್ತುವಿನ ಅವಶ್ಯಕತೆ ಭಾಳ ಇದೆ ಅಂತಿಕೊಂಡು ಇದರಲ್ಲಿ ಎರಡು ಮಾತಿಲ್ಲ, 100ಕ್ಕೆ 100 ಇದು ಸತ್ಯ. ಆದರೆ ಇಷ್ಟೇ, ಏನು ಒಂದು ತಪ್ಪು ತಿಳುವಳಿಕೆ ಆಗಿದೆ ಅಂದರೆ, ಈ 30-40 ವರ್ಷಗಳಲ್ಲಿ ಬಂದಂಥ ಪ್ರಚಲಿತ ವಾಸ್ತುವಿನವರು ಇದು ಈ ರೀತಿ ಇರಬೇಕು, ಆಗ್ನೇಯಕ್ಕೆ ಒಂದು ನೀವು ಟ್ರಾನ್ಸ್ಫಾರ್ಮರ್ ಕುಂದಿಸ್ಕೊಂಡ್ಬಿಡಿ, ಈಶಾನ್ಯದಲ್ಲಿ ಒಂದು ಬೋರ್ ಹೊಡ್ಕೊಂಡ್ಬಿಡಿ, ಅಂದರೆ ಸೌತ್ ವೆಸ್ಟಲ್ಲಿ ಸಾಕಷ್ಟು ವಜನ್ ಇದ್ದಂಥ ಮಷಿನರಿನ ಇಟ್ಬಿಡಿ ಅನ್ನುವಂಥ ಕಲ್ಪನೆಯನ್ನು ಕೊಟ್ಟು ಅದೇ ರೀತಿ ಅವರು ಮಾಡಲಿಕ್ಕೆ ಹೋಗಿ ಲಾಸ್ ಆದಂಥ ಫ್ಯಾಕ್ಟ್ರಿಗಳು ಒಂದಲ್ಲ ಸಾವಿರಾರು ನಮ್ಮ ಕಣ್ಣ ಮುಂದೆ ಕಾಣುತ್ತೆ. ಇದನ್ನೇ ಈ 40 ವರ್ಷಗಳಲ್ಲಿ ಬಂದಂಥ ವಾಸ್ತು ಅದು ಎಷ್ಟೊಂದು ವೈಜ್ಞಾನಿಕ ಇತ್ತು ಅಥವಾ ಟೆಕ್ನಿಕಲಿ ಬ್ಯಾಕ್ಗ್ರೌಂಡ್ಲಿ ಇರಲಾರ್ದವರು ಏನು ಒಂದು ತಪ್ಪು ತಿಳುವಳಿಕೆಯನ್ನು ಜನತೆಗೆ ಕೊಟ್ಟಿದ್ದಾರೆ, ಅದರಿಂದ ಜನತೆ ಹೊರಬರಬೇಕಾಗಿದೆ ಇವತ್ತು. ಅದಕ್ಕೆ ಇಲ್ಲಿ ಒಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಇವತ್ತು ಒಂದು ಫ್ಯಾಕ್ಟ್ರಿ ಆಗಲಿ ಕಾರ್ಖಾನೆ ಆಗಲಿ, ಅದು ಎಷ್ಟು ತಮ್ಮದು ಯಾರು ಸ್ಟಾರ್ಟ್ ಮಾಡ್ತಾರೆ ಅವರೊಬ್ಬರಲ್ಲ, ಒಂದು ಸಾವಿರಾರು ಜನರ ಒಂದು ಬಾಳಿಗೆ ಒಂದು ಬದುಕು ದಾರಿ ಇರುತ್ತೆ. ಅದು ಅಂಥ ಒಂದು ಸಂದರ್ಭದಲ್ಲಿ ನಾವು ಏನೇ ಮಾಡಿದರೂ ಸಹಿತ ಒಂದಲ್ಲ 1000 ಫ್ಯಾಮಿಲಿಗಳನ್ನು ನಾವು ನಡೆಸಬೇಕಾದಂಥ ಸಂದರ್ಭದಲ್ಲಿ ಬಹಳ ಎಚ್ಚರ ವಹಿಸಿ ನಾವು ಮಾಡಬೇಕಾಗಿದೆ. ಇವತ್ತು ಒಂದು ಮಾತನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ, ನಾವು ವಾಸಿಸುವ ಮನೆ ಹಾಗೂ ಉದ್ಯೋಗ ಸ್ಥಳ ಇವು ಪ್ರತಿನಿತ್ಯ ಜೀವನದಲ್ಲಿ ಪ್ರತಿನಿತ್ಯ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತಂತಂದ್ರಲ್ಲಿ ಎರಡು ಮಾತಿಲ್ಲ. ಇವತ್ತು ಬೆಳಗಾದರೆ ರಾತ್ರಿವರೆಗೆ ನಾವು 8 ತಾಸು ಏನು ಬೆಡ್ರೂಮ್ನಲ್ಲಿ ಮಲ್ಕೋತೀವೋ ಪಾಸಿಟಿವ್ಲಿ ಚಾರ್ಜ್ ಆಗಿ ನಾವು ಹೊರಬರಬೇಕಾಗತ್ತೆ. ಆ ಒಂದು ಅಟ್ಮಾಸ್ಫಿಯರನ್ನು ಧನಾತ್ಮಕ ಶಕ್ತಿನ ಹೆಚ್ಚುಗೊಳಿಸ್ಕೊಂಡು ಋಣಾತ್ಮಕ ಶಕ್ತಿಯನ್ನು ಕಡಿಮೆಗೊಳಿಸಿದಲ್ಲಿ ಆ ಧನಾತ್ಮಕ ಶಕ್ತಿಯನ್ನು ನಾವು ತೆಗೆದುಕೊಳ್ಳೋದ್ರಿಂದ ನಮ್ಮಲ್ಲಿರುವಂಥ ಚಕ್ರಗಳು ಚಾರ್ಜ್ ಆಗಿ ಒಂದು ಚೈತನ್ಯಪೂರ್ವಕವಾದಂಥ ದಿನ ಶುರುವಾಗುತ್ತೆ. ಅದೇ ಒಂದು 8ರಿಂದ 10 ತಾಸು ಆ ಚೈತನ್ಯವಾಗಿ ಅವನು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲ, ಅವನು ಯಾವುದೇ ಒಂದು ಡಿಸಿಷನ್ ತೊಗೊಂಡ್ರೆ ಭಾಳ ಕರೆಕ್ಟ್ ಡಿಸಿಷನ್ಸ್ ಇರುತ್ತೆ. ಇನ್ನು ಉದ್ಯೋಗ ಸ್ಥಳ ಸಹಿತ ನನ್ನ ಸರಳ ವಾಸ್ತುವಿನ ಪ್ರಕಾರ ಅವು ಅದೇ ಆದ ಒಂದು ಜಗಗಳು ಹೊಂದಿದ್ದಾವೆ. ಆ ಜಗಗಳು ಕರೆಕ್ಟಾಗಿ ಇತ್ತಂತಂದರೆ ಅಲ್ಲಿಯೂ ಸಹಿತ ಅವರು ಸಾಕಷ್ಟು ಪ್ರಗತಿಯನ್ನು ಕಾಣಲಿಕ್ಕೆ ಎರಡು ಮಾತಿಲ್ಲ ಅಂತ ಅನ್ನೋದು ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದು. ಅದಕ್ಕೆ ಇವತ್ತು ಉದ್ಯೋಗ ಸ್ಥಳದ ಬಗ್ಗೆ ಜನ ಲಕ್ಷ್ಯ ವಹಿಸಬೇಕು. ಅದರಲ್ಲಿ ವಿಶೇಷವಾಗಿ ಈ ಕಾರ್ಖಾನೆಗಳಿಗೆ ವಾಸ್ತುವಿನ ಅವಶ್ಯಕತೆ ಇದೆ ಅಂತಿಕೊಂಡು ನಾನು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಈಗಾಗಲೇ ನಾವು ಮನೆಗಳನ್ನೆಲ್ಲ ಸಾಕಷ್ಟು ಉದ್ಯೋಗ ಸ್ಥಳದಲ್ಲಿ ವಿಶೇಷವಾಗಿ ಕಾರ್ಖಾನೆಗಳನ್ನು ಸಾಕಷ್ಟು ಮಾಡಿ ಕೆಲವೇ ದಿನಗಳಲ್ಲಿ ಅವರು ತಮ್ಮ ಬದಲಾವಣೆಯನ್ನು ಕಂಡುಕೊಂಡು ಸಾಕಷ್ಟು ಅವರು ಎಷ್ಟು ಲಾಸ್ ಇದ್ದದನ್ನು ರಿಕವರಿ ಮಾಡಿಕೊಂಡು ನಾವು ಹಣ ಸತೆಗೆ ಬರ್ತಾಯಿದೆ ಅಂತಿಕೊಂಡು ಹೇಳಿದಂಥ ಮಾತುಗಳು ಸಾಕಷ್ಟು ಜನದಲ್ಲಿದ್ದಾವೆ. ಅದಕ್ಕೆ ಈ ವಾಸ್ತು ಅನ್ನೋದು ಕಾರ್ಖಾನೆಗೆ ಬಹಳ ಅವಶ್ಯಕತೆ ಅಂತಿಕೊಂಡು ನಾನು ಹೇಳ್ಬೋದು. ಓಕೆ ಗುರುಜಿ, ಈಗ ನಮ್ಮ ಕಾಲರ್ ಕೂಡ ರೆಡಿ ಇದ್ದಾರೆ. ಯೋಗೀಶ್ ಅವರು ಮಂಗಳೂರಿಂದ ಕರೆ ಮಾಡಿದ್ದಾರೆ. ಸರ್, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 8/12/1980. 1980 ಅಲ್ಲ? ಓಕೆ ಗುರುಜಿ ಮಾತಾಡ್ತಾರೆ, ಅವ್ರ ಜೊತೆ ಮಾತಾಡಿ. ಹಾಂ, ನಮಸ್ಕಾರ ಸರ್. ನಮಸ್ತೆ. ಹಾಂ, ಈ ತಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಐತಲ್ರಿ, ನೀವು ಭಾಳ ಲಕ್ಷ್ಯ ವಹಿಸ್ಬೇಕಾಗತ್ತೆ. ಉತ್ತರ ಅನ್ನೋದು ಭಾಳ ಕೆಟ್ಟವಾದ ದಿಕ್ಕು ತಮಗೆ. ಹಲೋ, ಹಾಂ, ಉತ್ತರ ಅನ್ನೋದು ನಿಮ್ಮ ಪಾಲಿಗೆ ಒಳ್ಳೆ ದಿಕ್ಕಲ್ಲ. ಹೌದ್ರಿ, ಅಂದ್ರೆ ನಾರ್ತ್ ಈಸ್ ಅ ವೆರಿ ಬ್ಯಾಡ್ ಡೈರೆಕ್ಷನ್ ಫಾರ್ ಯು, ವೆರಿ ವೆರಿ ಬ್ಯಾಡ್. ಇವತ್ತೇನೋ ಒಂದು ಕಾಲನ್ನು ಮಾಡಿದಿರಿ, ಈ ಕಾಲ್ ಮಾಡಿದ್ದಕ್ಕೆ ನಿಮ್ಮ ಜೀವನದಲ್ಲಿ ಇದೊಂದು ನೆನಪಿಡುವಂಥ ಒಂದು ಸಂಗತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಎದಕ್ಕಂದರೆ ಇವತ್ತು ಪ್ರಚಲಿತ ವಾಸ್ತುವಿನಲ್ಲಿ ಉತ್ತರ ಮತ್ತು ಪೂರ್ವ ಒಳ್ಳೆ ದಿಕ್ಕುಗಳು ಅಂದರೆ ನಾರ್ತು ಮತ್ತು ಈಸ್ಟ್ ಈಸ್ ಅ ವೆರಿ ಗುಡ್ ಡೈರೆಕ್ಷನ್ ಅಂತ ತಿಳ್ಕೊಂಡು ಏನೊಂದು ಬ್ರ್ಯಾಂಡ್ ಮಾಡಿದ್ದಾರೆ ಅದು ತಮಗೆ ಮುಳ್ಳಾಗಿ ಪರಿಣಮಿಸುತ್ತೆ. ಇವನ್ ನಾರ್ತ್ ಈಸ್ ನಾಟ್ ಎಟ್ ಆಲ್ ಗುಡ್ ಆ್ಯಂಡ್ ಈಸ್ಟ್ ಈಸ್ ನಾಟ್ ಎಟ್ ಆಲ್ ಗುಡ್. ನಿಮ್ದು ಅದೇ ಈಶಾನ್ಯ ಅಭಿಮುಖವಾಗಿ ನಾರ್ತ್ ಈಸ್ಟ್ ಅನ್ನೋದು ಅತಿ ಒಳ್ಳೆಯ ದಿಕ್ಕು, 100ಕ್ಕೆ 100 ರಿಸಲ್ಟ್ ಕೊಡುವಂಥದ್ದು. ಈಶಾನ್ಯ ಜೊತೆ ಪಶ್ಚಿಮ ಸಹಿತ
90% ನಿಮಗೆ ಒಳ್ಳೆಯ ರಿಸಲ್ಟ್ ಕೊಡುವಂಥದ್ದು. ಅದಕ್ಕೆ ತಾವು ಏನೇ ಮನೆಯನ್ನು ಕಟ್ಟಿದರೆ ಪಶ್ಚಿಮದ ಅಭಿಮುಖವಾಗಿ ಮನೆ ಬಾಗಿಲೇ ಇರಬೇಕು. ಅಷ್ಟೇ ಅಲ್ಲ, ಉದ್ಯೋಗ ಸ್ಥಳ ಅಂದರೆ ನೀವಾಗಲೇ ಉದ್ಯೋಗನ ಶುರು ಮಾಡಿದ್ರಂತಂದರೆ ಅದು ಪಶ್ಚಿಮವಾಗಿ ಇರಬೇಕು, ಇಲ್ಲಾಂದರೆ ಈಶಾನ್ಯದ ಅಭಿಮುಖವಾಗಿರಬೇಕು. ಇನ್ನು ಕೆಲಸ ಮಾಡುವಾಗ ಸಹಿತ ಪಶ್ಚಿಮ ಅಭಿಮುಖವಾಗಿ ನೀವು ಕೂತ್ಕೊಂಡು ಕೆಲಸ ಮಾಡಿ ನೋಡಿದಾಗ ಒಂದು 8 ದಿವಸದಲ್ಲಿ ನಿಮಗೆ ಎಷ್ಟೊಂದು ಬದಲಾವಣೆಯನ್ನು ನೀವು ಕಾಣ್ತೀರಿ, ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಆಗಲಿ, ಒಂದು ನೌಕರಿಯಲ್ಲಿ ಆಗಲಿ. ಅದೇ ರೀತಿ ಮಲ್ಕೊಳ್ಳುವಾಗೂ ಸಹಿತ ದಕ್ಷಿಣಕ್ಕೆ ತಲೆ ಮಾಡಿ ಮಲ್ಕೊಳ್ಳೋದಂಥ ಜನ ಜಾಸ್ತಿ ಇರುತ್ತೆ, ಅಥವಾ ಪೂರ್ವಕ್ಕೆ ತಲೆ ಮಾಡುವಂಥದ್ದು. ತಮಗೆ ದಕ್ಷಿಣ ಅಥವಾ ಪೂರ್ವ ಒಳ್ಳೆ ದಿಕ್ಕಲ್ಲ. ಯಾವಾಗ ರಾಂಗ್ ಡೈರೆಕ್ಷನ್ನ ಮಲ್ಕೋತೀವಿ, ನೆಗೆಟಿವ್ಲಿ ಚಾರ್ಜ್ ಆಗಲಿಕ್ಕೆ ಶುರು ಆಗುತ್ತೆ. ಆ ಒಂದು ಮುಂದಿನ ದಿನ ಆ ಚೈತನ್ಯಪೂರ್ವಕವಾಗಿ ಇರೋದಿಲ್ಲ. ಅದಕ್ಕೆ ತಾವು ಮಲಿಕೊಳ್ಳುವಾಗ ಸಹಿತ ಪಶ್ಚಿಮ ದಿಕ್ಕಿಗೆ ತೆಲಿಯುತ್ತಂತಂದರೆ ಅಲ್ಲಿ ನಿಮಗೆ ಒಂದು ತೆರನಾದ ಒಂದು ಖುಷಿ ವಾತಾವರಣ ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ. ಇದನ್ನು ನೀವು ಸ್ವಲ್ಪ ಫಾಲೋ ಮಾಡಿ ನೋಡಬೇಕು. ಬಟ್ ಇವತ್ತು ಏನು ನೀವು ಫೋನ್ ಮಾಡಿದಿರಿ, ಉತ್ತರ ಅನ್ನೋದು ನಿಮ್ಮ ಪಾಲಿಗೆ ಕೆಟ್ಟದೊಳಗೆ ಕೆಟ್ಟ ದಿಕ್ಕು. ಇದ್ರ ಬಗ್ಗೆ ತಾವು ಲಕ್ಷ್ಯ ವಹಿಸಬೇಕು. ಓಕೆ, ಧನ್ಯವಾದ. ವೀಕ್ಷಕರೇ, ಇನ್ನು ಸರಳ ವಾಸ್ತುವಿನ ಸೇವೆ ನಿಮಗೂ ಬೇಕಾಗಿದ್ದಲ್ಲಿ ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 9448286755. ಮತ್ತೊಂದು ದೂರವಾಣಿ ಸಂಖ್ಯೆ 9448286755. ಇನ್ನು ನಿಮ್ಮ ಉತ್ತಮ ಹಾಗೂ ಕೆಟ್ಟ ದಿಕ್ಕುಗಳ ಬಗ್ಗೆ ಉಚಿತವಾದಂತಹ ಮಾಹಿತಿ ಬೇಕಾಗಿದ್ದಲ್ಲಿ ನೀವು www.saralavastu.comಗೆ ಲಾಗಿನ್ ಆಗಿ ನಿಮ್ಮ ಉತ್ತಮ ದಿಕ್ಕುಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಈಗ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ.